ಹಲೋ, ನಾನು ಡಾಕ್ಟರ್ ಶಿವಗಾಮಿ, ಗೈನಕಾಲಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು. ನನ್ನ ಕ್ಲಿನಿಕ್ಕು ಉತ್ರಳ್ಳಿಯಲ್ಲಿರೋದು, ವಿವೇಕ್ ಫರ್ಟಿಲಿಟಿ ಆ್ಯಂಡ್ ವಿಮೆನ್ ಕೇರ್ ಅಂತ. ಸೊ ಕೆಲವು ಪೇಷಂಟ್ಸು ಬರ್ತಾರೆ, ಕಪಲ್ಸು, ಈ ಥರ ಅವರು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆದಮೇಲೆ, ಅದೇ ಟ್ಯುಬೆಕ್ಟಮಿ ಅಂತ, ಅದಾದಮೇಲೆ ಬಂದು ನಮಗೆ ಮಕ್ಕಳಾಗಬೇಕು ನೆಕ್ಸ್ಟು ಅಂತಾರೆ. ಅಂಥ ಪೇಷಂಟ್ಸ್ಗೆ ನಾವೇನು ಮಾಡ್ತೀವಿ, 2 ಆಪ್ಷನ್ಸ್ ಇದೆ. ಅದು ಒಂದೇನು ಅಂದರೆ ಟ್ಯೂಬೋಪ್ಲಾಸ್ಟಿ ಅಂತ. ಟ್ಯೂಬೋಪ್ಲಾಸ್ಟಿ ಅಂದರೆ ಇದನ್ನು ಫೆಲೋಪಿಯನ್ ಟ್ಯೂಬ್, ಅದೇ ಡಿಂಬನಾನ ರೀಕ್ರಿಯೇಟ್ ಮಾಡೋದು, ಮತ್ತು ಅಂದರೆ ಆ ಡಿಂಬನನ ಬಿಟ್ಟಿರೋ ಅಂಥ ಲೆಂತ್ನ ಜಾಯಿನ್ ಮಾಡೋ ಅಂಥದ್ದು ಆಪ್ರೇಷನ್ ಇದು. ಇದರಲ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಇರುತ್ತೆ. ಯಾಕೆ ಅಂತಂದರೆ ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಸಕ್ಸಸ್ ರೇಟು. ಏನು ಅಂತಂದರೆ ಅದು ಯಾವ ಥರ ಆಪ್ರೇಷನ್ ಆ ಪೇಷಂಟ್ ಮಾಡ್ಕೊಂಡಿರ್ತಾರೆ, ಅಂದರೆ ಲ್ಯಾಪ್ರೋಸ್ಕೋಪಿನ ಅಥವಾ ಕೈ ಆಪ್ರೇಷನ ಅಂತ. ಮತ್ತು ಇನ್ನೊಂದು ಅದು ಎಷ್ಟು ಮಟ್ಟಿಗೆ ಆ ಲೆಂತ್, ಫೆಲೋಪಿಯನ್ ಟ್ಯೂಬ್ ಲೆಂತ್ ಎಷ್ಟು ಬಿಟ್ಟಿರ್ತಾರೆ ಅಂತ. ಇನ್ನೊಂದು ಏನು ಅಂದರೆ ಎಷ್ಟು ವರ್ಷ ಆಗಿರ್ಬೋದು ಆ ಆಪ್ರೇಷನ್ ಆಗಿ, ಮತ್ತು ಲಾಸ್ಟ್ಲಿ ಅದು ಸರ್ಜನ್ ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಆ ಆಪ್ರೇಷನ್ ಮಾಡೋಕ್ಕೆ ಅಂತ. ಸೊ ಇದರಲ್ಲಿ ಇನ್ನೊಂದೇನು ಪ್ರಾಬ್ಲಮ್ಮು ಅಂತಂದರೆ ಎಕ್ಟೋಪಿಕ್ ಅಂತ, ಅಂದರೆ ಪ್ರೆಗ್ನೆನ್ಸಿ ಟ್ಯೂಬಲ್ಲಿ ಆಗೋವಂಥದ್ದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಸೆಕೆಂಡ್ ಆಪ್ಷನ್ ಅಂದರೆ IVF, ಅಂದರೆ ಇನ್ ವಿಟ್ರಿಯೋ ಫರ್ಟಿಲೈಸೇಷನ್. ಇದಕ್ಕೆ ನಮಗೆ ಫೆಲೋಪಿಯನ್ ಟ್ಯೂಬ್ಸ್ ಎಲ್ಲ ಬೇಕೇ ಇಲ್ಲ. ಸೊ ಡೈರೆಕ್ಟಾಗಿ IVF ಮಾಡ್ಬೋದು ಇದಕ್ಕೆ. ಆ್ಯಂಡ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ 50 to 60% ಇರುತ್ತೆ. ಸೊ ನಿಮಗೆ ಏನೇ ಡೌಟ್ಸು, ನಿಮಗೆ ಪ್ರಾಬ್ಲಮ್ಸು ಏನಾನ ಇದ್ದರೆ, ಗೈನಕ್ಕಾಗಲಿ ಇನ್ಫರ್ಟಿಲಿಟಿ ಆಗಿ, ದಯವಿಟ್ಟು ನನ್ನ ಕ್ಲಿನಿಕ್ ಬಂದು ನನ್ನ ಭೇಟಿ ಮಾಡಿ. ಥ್ಯಾಂಕ್ ಯು.